ವಿಶೇಷ ಭೇಟಿ ಮಾಡಕ್ ಬಂದಿದ್ರು? ಭೇಟಿ ಏನಿಲ್ಲ ರೀ, ನನ್ನ ಕಾನ್ಸ್ಟಿಟ್ಯೂನ್ಸಿ ಅಲ್ವಲ್ರಿ. ನಮ್ಮ ಪಕ್ಷದ ಶಾಸಕರು ಬಂದವ್ರೆ, ನನ್ನ ಕ್ಷೇತ್ರ, ನಾವು ಗೌರವ ಅವ್ರಿಗೆ ಸಮರ್ಪಣೆ ಮಾಡೋದು ನಮ್ಮ ಕರ್ತವ್ಯ, ಅದಕ್ಕೆ ಬಂದಿದ್ದೀವಿ. ಏನ್ ವಿಚಾರಕ್ಕೆ ಅಂತ ಹೇಳಿ ಸರ್? ಏನೇನೋ ರಾಜಕೀಯ ವಿಚಾರಗಳು ಇರ್ತವೆ, ಎಲೆಕ್ಷನ್ಗಳು ಅವು ಇವು. ನಾವು ಹೋಗಲ್ಲ ಒಂದೊಂದ್ಸರಿ ಬೇರೆ ಬೇರೆ ಕಡೆಗೆ ರೆಸಾರ್ಟ್ಗೆ ಹಾಗೆ ಅವರು ಬಂದವ್ರೆ. ಏನ್ ತಪ್ಪೇನು ಇಲ್ಲಿ ಭೀತಿ ಪ್ರಶ್ನೆ ಅಲ್ಲ ರೀ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತಾವಲ್ವಾ, ಅದನ್ನ ಸರಿಪಡಿಸ್ಕೊಳಕೋಸ್ಕರ ಮಾಡೋಣ ಅಷ್ಟೇ. ಸರ್, ಈಗ ನಿನ್ನೆ ಒಂದು ಸಭೆ ಮಾಡಿದ್ವಿ ಸರ್, ಒಂದು 25-30 ಜನ ಶಾಸಕರು. ಏನ್ ಸರ್ ಸಭೆ? ಏನಿಲ್ಲ, ನಾವು 3 ಬಾರಿಗಿನ್ನ ಜಾಸ್ತಿ ಗೆದ್ದಿರ್ತಕ್ಕಂಥವ್ರು 32 ಜನ 33 ಜನ ಇದ್ದೀವಿ. ಈಗ ಮಂತ್ರಿಮಂಡಲದಲ್ಲಿ ನಮ್ಗೊಂದು ಅವಕಾಶ ಮಾಡಿಕೊಡಿ. ಈಗಾಗಲೇ ಎರಡು ವರ್ಷ ಆಯ್ತು ಅವ್ರಿಗೆಲ್ಲ ಕೊಟ್ಟಿದ್ದೀರಾ. ಈಗ ನಮ್ಗೆ ಯಾರಾದ್ರೂ ಮಾಡಿ, ನಮ್ಗೆ ಮಾಡಿ ಅಂತ ನಾವು ಕೇಳಲ್ಲ. ಮತ್ತೆ ಈ ಇರ್ತಕ್ಕಂಥ ಸಮಸ್ಯೆ ಐತಲ್ಲ ರಾಜ್ಯದಲ್ಲಿ, ಈ ನಾಯಕತ್ವದ ಸಮಸ್ಯೆ, ಇದನ್ನ ಬಗೆಹರಿಸಿ ಅಂತ ಕೇಳಲಿಕ್ಕೆ ಹೈಕಮಾಂಡ್ಗೆ ಹೋಗ್ಬೇಕು ಅಂತೇಳಿ, ಹೈಕಮಾಂಡ್ ಬಳಿ ಹೋಗ್ಬೇಕು ಅಂತೇಳಿ ತೀರ್ಮಾನ ಮಾಡ್ಲಿಕ್ಕೆ ಸಭೆ ಸೇರಿದ್ವಿ. ಅದನ್ನೇ ಕೊಟ್ಟಿದ್ದೀರಾ ಇಲ್ವ ಅಂತ ಕೇಳಕ್ಕೆ ಹೋಗೋದು ನಾವು. ಮೋಸ್ಟ್ಲಿ ಅಸೆಂಬ್ಲಿ ಆದ್ಮೇಲೆ ಹೋಯ್ತೀವಿ, ಎಲ್ಲಾರು ಮಾತಾಡ್ಕೊಂಡಿದೀವಿ, ಎಲ್ಲರೂ ಹೋಗ್ತೀವಿ. ಯಾರಿಗಾರ ಮಾಡ್ಲಿ, ಅವರು 20 ಜನ ನಮ್ಮಲ್ಲಿ ಇರ್ತಕ್ಕಂಥ 20 ಜನಕ್ಕೆ ಸೀನಿಯರ್ಸ್ ಇದೀವಿ ನಾವೆಲ್ಲರೂ. ಯಾರಿಗಾರ ಕೊಡಿ, ನೀವು 20 ಜನಕ್ಕೆ ಕೊಡಿ, ಇನ್ನು ಮಿಕ್ಕಿದ ಹೈಕಮಾಂಡ್ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂತ ಕೇಳಕ್ ಹೋಯ್ತಾ ಇದೀವಿ. ಶಾಸಕರು ಇಷ್ಟೊಂದು ಕೇಳ್ತಾ ಇದ್ರಿ ಸರ್, ಆದ್ರೂ ಹೈಕಮಾಂಡ್ ಯಾಕೋ ಗಮನ ಹರಿಸ್ತಾ ಇಲ್ವಲ್ಲ ಸರ್? ನಮ್ಮ ಹೈಕಮಾಂಡ್ ಸ್ವಲ್ಪ ಸ್ಟ್ರಾಂಗ್, ಅದಕ್ಕೆ. ಒಂದಷ್ಟು ಜನ ಸಚಿವರು ಶಾಸಕರಿಗೆ ಸ್ಪಂದನೆ ಮಾಡ್ತಿಲ್ಲ ಅಂತ ಹೇಳಿ ಎಲ್ಲ ನೀವೇ ಎಲ್ಲ ಹಾಕ ಹೊಡೆದಿದ್ದೀರಾ. ನೀವು ಪುನಃ ಅದನ್ನ ಯಾಕೆ ಕೇಳಿರಾ? ಆಗ್ಲೇ ಹಾಕ ಹೊಡೆದಿದ್ದೀರಲ್ವಾ? ನಿಮಗೂ ಆಗಿದೆಯಾ ಅಂತ ಹೇಳಿ ಸರ್? ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಅನುಭವ ಆಗಿರ್ತದೆ. ಸರ್, ಈಗ ಬಜೆಟ್ ವಿಚಾರದಲ್ಲಿ ಸಮಾಧಾನ ಬಂದಿಲ್ಲ ಅಂತ ಇಕ್ಬಾಲ್ ಅವರು ಹೇಳಿದ್ದಾರೆ. ನಿಮಗೆ ಹೇಗೆ ಅನಿಸುತ್ತೆ ಬಜೆಟ್ ಅಲ್ಲಿ? ಏನು ನೋಡ್ರಿ, ಬಜೆಟ್ ಅಲ್ಲಿ ಇರ್ತಕ್ಕಂಥ ಕೆಲಸನೇ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಕಾನೂನಲ್ಲಿ ಏನಿಲ್ಲ. ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡು ಬಡ್ಜೆಟ್ ನಂತರನು ಕೂಡ ನಮ್ಗೆ ಯಾವ್ಯಾವ ಕೆಲಸ ಮಾಡ್ಕೋಬೇಕು ಅದನ್ನ ಮಾಡ್ಕೋಬಹುದು. ಬಡ್ಜೆಟ್ ಅಂತ ಅಂದ್ರೆ ನಮ್ದು ಹಣಕಾಸು ಇಷ್ಟೈತೆ, ವರ್ಷಕ್ಕೆ ನಾವು ಇಷ್ಟು ಖರ್ಚು ಮಾಡ್ಬೇಕು ಅನ್ನೋದು ಬಡ್ಜೆಟ್. ಆ ಸಮಯ ಸಂದರ್ಭ ತಕ್ಕಂತೆ ಬದಲಾವಣೆ ಮಾಡ್ಕೋಬಹುದು. ಅದೇನು ಸುಪ್ರೀಂ ಕೋರ್ಟ್ ಆರ್ಡರ್ ಇದು ಆಗ್ಲೇಬೇಕು ಅನ್ನೋಕ್ಕೆ. ಬಡ್ಜೆಟ್ ನ ಬದಲಾವಣೆ ಮಾಡ್ಕೋಬಹುದು. ಸಮಾಧಾನ ಇದೆಯಾ ಸರ್? ಸಮಾಧಾನ ಇದೆ. ಸಮಾಧಾನ ನಾಯಕತ್ವದಲ್ಲಿ ಸ್ವಲ್ಪ ತೀರ್ಮಾನ ಆಗ್ಬೇಕು ಅನ್ನೋದು ಬಿಟ್ರೆ ಇನ್ ಬಾಕಿ ಎಲ್ಲ ಸಮಾಧಾನ ಇದೆ. ಅನುದಾನ ಎಲ್ಲ ನೀಟಾಗಿ ಬರ್ತಿದೆ ಸರ್? ನಮ್ ಕ್ಷೇತ್ರಕ್ಕೆಲ್ಲ ಕೊಟ್ಟಿದ್ದಾರೆ. ನಮ್ಗೆ ಎಲ್ಲ ಕಡೆ ನೋಡಿ ಹೋಗಿ, ನೀವು ಎಲ್ಲ ಕಡೆ ಹೋಗಿ ಕೆಲಸ ನೋಡಿ, ಎಲ್ಲ ಮಾಡ್ತಾ ಇದೀವಲ್ಲ, ಎಲ್ಲ ಕಡೆ ಕೆಲಸ ಮಾಡ್ತಾರೆ. ಬಿಡದಿಲ್ ನೋಡಿ, ಮಾಗಡಿಲ್ ನೋಡಿ, ಕುದೂರಲ್ಲಿ ನೋಡಿ, ತಿಪ್ಸಂದಲ್ಲಿ ನೋಡಿ, ಎಲ್ಲ ಕಡೆ ಕೆಲಸ ನಡೀತಾ ಇದೆ. ಬೆಂಗಳೂರು ದಕ್ಷಿಣದಿಂದ ನೀವು ಆಕಾಂಕ್ಷಿ ಇದ್ದೀರಾ ಸರ್ ಸಚಿವ ಸ್ಥಾನಕ್ಕೆ? ಮತ್ತೆ ನಾನೇನು ಸನ್ಯಾಸಿನ? ನಾನು ಆಕಾಂಕ್ಷಿ ಇದ್ದೀನಿ. ನಾನು 5 ಸರಿ ಗೆದ್ದಿದ್ದೀನಿ. ನನ್ ದುರಂತ ಏನಂತಂದ್ರೆ, ಈ 1 ಪಕ್ಷದಲ್ಲಿ ಗೆದ್ದಿಲ್ಲ, 5 ಸರಿ 3 ಪಕ್ಷದಲ್ಲಿ ಗೆದ್ದಿರೋದೇ ನನ್ ದುರಂತ. ಸರ್, ಒಂದ್ ಕಡೆ ನಾಯಕತ್ವ ಬದಲಾವಣೆ, ಮತ್ತೊಂದ್ ಕಡೆ ನೀವೆಲ್ಲ ಸಚಿವರು ಆಗ್ಬೇಕು ಅಂತ ಹೇಳಿ ಒಂದಷ್ಟು ಆಸೆ ಇಟ್ಕೊಂಡಿರುವಂತದ್ದು ಸರ್. ನಾಯಕತ್ವ ಬದಲಾವಣೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ತೀರ್ಮಾನ ಆಗಿದ್ರೆ ತೀರ್ಮಾನ ಮಾಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ 28ಕ್ಕೆ ಪುನಃ ನಮ್ಮ ಸರ್ಕಾರ ಬರ್ಬೇಕು. ಆ ದಿಕ್ಕಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ತಗೊಳ್ಳಿ ಅಂತ ಮನವಿ ಮಾಡಕ್ಕೆ ಹೋಗ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.